ಹಾವೇರಿ ಈಗ ಧರ್ಮಸ್ಥಳ ಆಯ್ತು. ಓಕೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಆದಷ್ಟು ಬೇಗ ಆಗ್ಲಿ ಅನ್ನೋದೇ ನಮ್ಮ ಉದ್ದೇಶ. ನೋಡಿ, ನಾವ್ ಯಾರ ಬಗ್ಗೆನೂ ನಾವು ಜಡ್ಜ್ಮೆಂಟ್ ಕೊಡಕ್ ನಾವ್ ಯಾರು ಅಲ್ಲ ನಿಕೇಶ್, ಏನಂತೀರಾ? ಸೊ ಹಾಗಾಗಿ ನೀವು ಒಂದೊಳ್ಳೆ ಆ ಪ್ರಕರಣವನ್ನು ಭೇದಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಿ. ಓಕೆ, ಹಾವೇರಿ ಸ್ಟೋರಿ ಹೋಗೋಣ ನಿಕೇಶ್. ಎಸ್, ಖಂಡಿತ. ಈಗ ಹಾವೇರಿಯ ಖಾಸಗಿ ಶಾಲಾ ಆವರಣದಲ್ಲಿ ಒಂದು ಘನಘೋರ ದುರಂತ ಸಂಭವಿಸಿಬಿಟ್ಟಿದೆ. ಆ ಸಂದರ್ಭದಲ್ಲಿ ಒಬ್ಬ ವಿದ್ಯುತ್ ತಂತಿ ತಗುಲಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಇದು ಹಾವೇರಿಯ ಖಾಸಗಿ ಶಾಲಾ ಆವರಣದಲ್ಲಿ ಘೋರ ದುರಂತ, ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಶಾಲೆ ಆವರಣದಲ್ಲಿ ವಿಲವಿಲ ಅಂತ ಒದ್ದಾಡಿ ಬಾಲಕ ಪ್ರಾಣ ಬಿಟ್ಟಿದ್ದಾನೆ. ವಿದ್ಯುತ್ ತಂತಿ ಮೇಲೆ ಬಿದ್ದಂತ ಮರದಿಂದ ಇಂತಹ ಒಂದು ಅಚಾತುರ್ಯ ಅವಘಡ ಸಂಭವಿಸಿದೆ. ವಿದ್ಯುತ್ ತಗಲಿ ಇಬ್ಬರು ವಿದ್ಯಾರ್ಥಿಗಳ ಸ್ಥಿತಿ ಗಂಭೀರ ಆಗಿದೆ. ಒಬ್ಬ ಬಾಲಕ ಮೃತಪಟ್ಟಿದ್ದಾನೆ. ಪಾಪ ಆತನ ಪೋಷಕರು ಎಷ್ಟೆಲ್ಲ ಕನಸುಗಳನ್ನ ಕಂಡಿದ್ರು. ನನ್ನ ಮಗ ಶಾಲೆಗೆ ಹೋಗಿ 4 ಅಕ್ಷರ ಕಲ್ತು ಪಾಪ ಏನೋ ನಮ್ಮ ಜೀವನಕ್ಕೊಂದು ಆಸರೆ ಆಗ್ತಾನೆ ಅಂತ. ಆದ್ರೆ ಈ ತರ ಅಚಾತುರ್ಯದಿಂದ ಅವಘಡದಿಂದ ಪ್ರಾಣ ಬಿಟ್ಟಿದ್ದಾನೆ. ವಿದ್ಯುತ್ ತಂತಿ ತುಂಡಾಗಿ ನೋಡಿ, ಆ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇರಬಹುದು, ಯಾವ ರೀತಿಯಾಗಿ ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಈಗ ನಾರ್ಮಲ್ ಏನೋ ಮರ ಬಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಅದನ್ನು ಸಹಾಯ ಮಾಡೋಕೆ ಬರ್ತಾರೆ. ಆದ್ರೆ ವಿದ್ಯುತ್ ತಂತಿ ಅದ್ರ ಮೇಲೆ ಇರುವಂತ ಸಂದರ್ಭದಲ್ಲಿ ಬರೋಕೆ ಹೆದರ್ತಾರೆ, ಯಾಕಂದ್ರೆ ಎಲ್ಲರಿಗೂ ಶಾಕ್ ಹೊಡೆದು ಬಿಡುತ್ತೆ. ಆದ್ರೆ ಈಗ ಒಂದು ವಿದ್ಯುತ್ ಸರಬರಾಜು ಇಲಾಖೆ ಒಂದು ಕಾನೂನು ಜೊತೆಗೆ ಬೇರೆ ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದೆ. ಅಂದ್ರೆ ಟ್ರಿಪ್ ಆಗಿಬಿಡುತ್ತೆ ಇನ್ ಕೇಸ್ ಏನಾದ್ರು ಆದ್ರೆ ಅದಕ್ಕೂ ಮೊದಲು ಆತ ಪ್ರಾಣ ಬಿಟ್ಟಾಯ್ತು. ನೋಡಿ, ಆಮೇಲೆ ಇದು ಶಾಲಾ ಆವರಣ. ಇದು ಶಾಲಾ ಆವರಣದಲ್ಲಿ ವಿದ್ಯುತ್ ಯಾವ ರೀತಿ ಅದು ವ್ಯವಸ್ಥೆ ಮಾಡಿದ್ದೀರಾ ನೀವು? ಯಾವ ರೀತಿಯಾಗಿ ಆ ಕಂಬಗಳನ್ನ ನೀವು ನೆಟ್ಟಿದ್ದೀರಾ? ಯಾಕೆ ಬೀಳೋದಕ್ಕೆ ಸಾಧ್ಯ? ಇಲ್ಲಿ ಯಾರ್ದೆಲ್ಲ ನಿರ್ಲಕ್ಷ್ಯ ಇದೆ, ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಸಂಬಂಧಪಟ್ಟವರು. ಅಂದ್ರೆ ನೀವು ನೋಡ್ತಾ ಇದ್ದೀರಾ, ಹಾವೇರಿ ಅಲ್ವಾ ಇದು? ಹೆಸ್ಕಾಂ ಅನ್ಸುತ್ತೆ, ಮೋಸ್ಟ್ಲಿ ಹೆಸ್ಕಾಂ ಬರೋದಲ್ಲ ಇದು? ಹೌದು. ಇವರು ಏನ್ ಮಾಡ್ತಾ ಇದ್ದಾರೆ? ಆಯ್ತು, ಅವನಿಗೆ ಪೋಷಕರಿಗೆ 2 ಲಕ್ಷ 1 ಲಕ್ಷ 3 ಲಕ್ಷ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ ಬಿಡ್ತಾರೆ. ಭವಿಷ್ಯ ಏನು? ಅದನ್ನ ಯಾರು ನೋಡ್ಕೊಳ್ತಾರೆ? ಈಗ ಏನೀಗ ರಾಜ್ಯ ಸರ್ಕಾರ ಇವನಿಗೇನು ಪರಿಹಾರ ಘೋಷಣೆ ಮಾಡ್ತಾ ಹೋಗ್ಲಿ? ಈ ವಿಷಯ ಮುಟ್ಟಿದ್ಯಾ ಅವರಿಗೆ? ಸರ್ಕಾರಿ ಶಾಲೆ ಅಲ್ವಾ ಅದು? ಸರ್ಕಾರಿ ಶಾಲೆ ಮೊದಲೇ ನಾನು ನೆನ್ನೆನೂ ಕೂಡ ಮಾತನಾಡ್ತಾ ಇದೀವಿ, ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದೆ ಸ್ವಾಮಿ. ನೀವು ಏನ್ ಮಾಡ್ತಾ ಇದ್ದೀರಾ? ಹೆಸ್ಕಾಂ ಅಧಿಕಾರಿಗಳು ಹಾಗಾದ್ರೆ ಒಂದು ಕಂಬ ವಿದ್ಯುತ್ ತಂತಿನೋ ಬೀಳುತ್ತೆ, ಅಥವಾ ತಂತಿ ಪಕ್ಕದಲ್ಲಿ ಮರ ಇದೆ, ತೆಂಗಿನ ಮರ ಇದೆ, ಆ ತೆಂಗಿನ ಮರ ಅಲ್ಲಿ ಇರ್ಬೇಕಾ ಬೇಡ್ವಾ? ಯಾಕೆ ನಿಮಗೆ ಎಲ್ಲ ಈ ರೀತಿ ಘಟನೆಗಳು ಆಗೋದ್ಮೇಲೆ ನಿಮಗೆ ಅನ್ಸುತ್ತಾ, ಓ ನಾವು ತಪ್ಪು ಮಾಡ್ಬಿಟ್ವಿ, ನಾವು ಹಿಂಗ್ ಮಾಡ್ಬೋದಿತ್ತು, ಹಂಗ್ ಮಾಡ್ಬೋದಿತ್ತು? ಅದಕ್ಕೆಲ್ಲ ಏನಾದ್ರು ಒಂದು ಘಟನೆಗಳು ಆಗ್ಬೇಕಾ ನಿಮ್ಗೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಈ ವಿಚಾರ ತಲುಪಿದ್ಯಾ? ಈ ವಿಚಾರ ತಲುಪಿದ್ಯಾ? ಸಂಬಂಧಪಟ್ಟ ಸಚಿವರಿಗೆ ತಲುಪಿದ್ಯಾ? ಯಾರಿಗೂ ತಲುಪಿಲ್ಲ. ಇವ್ರ ಮಕ್ಕಳಿಗಾಗುತ್ತಾ? ಇದ್ದಾರೆ, ಕುರ್ಚಿ ಗಟ್ಟಿ ಮಾಡ್ಕೊಳ್ತಾ ಇದಾರೆ, ತನ್ನ ಸಿಎಂ ಕುರ್ಚಿ ಗಟ್ಟಿ ಮಾಡ್ಕೊಳ್ತಾ ಇದಾರೆ. ಅವ್ರಿಗೆ ಯಾಕೆ ಬೇಕಿದಲ್ಲ? ಹೋದವನು ಹೋದ. ನೋಡಿ, ಏನ್ ಹೇಳ್ತೀರಾ ಈಗ? ಪರಿಹಾರನೂ ಇಲ್ಲ. ನನ್ನ ಪ್ರಕಾರ ಈ ಸುದ್ದಿ ಮುಟ್ಟೋದೇ ಇಲ್ಲ ಅನ್ಕೋತೀನಿ. ಈಗ ನಾವೇ ಮುಟ್ಟಿಸ್ಬೇಕು, ಇವಾಗ ನಾವೇ ಮುಟ್ಟಿಸ್ಬೇಕು ಅಲ್ವಾ? ಶಾಲಾ ಆವರಣ ಅಂತ ಹೇಳಿದ ಕೂಡಲೇ ಅದು ಕಂಪ್ಲೀಟ್ ಆಗಿ ಬಿಟ್ಬಿಡ್ತಾರೆ ಹೈ ವೋಲ್ಟೇಜ್ ವೈರ್ ಗಳನ್ನ. ಅದಕ್ಕೊಂದು ಕೋಟಿಂಗ್ ಅಂತ ಬರುತ್ತೆ. ಈಗ ಫಾರೆಸ್ಟ್ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ರೋಡ್ ಕೋಟಿಂಗ್ ಹಾಕಿ ಮಾಡ್ತಾರೆ ವಿದ್ಯುತ್ ತಂತಿಗಳನ್ನ. ಯಾಕೆ ಮಾಡೋದಿಲ್ಲ ಅಂತ? ಶಾಲಾ ಆವರಣ, ಮಕ್ಕಳೆಲ್ಲ ತಿರುಗಾಡ್ತಾರೆ, ಈ ತರ ಮರ ಇರುತ್ತೆ, ಏನೋ ವಿದ್ಯುತ್ ತಂತಿ ಲಾಸ್ಟ್ ಟೈಮ್ ನೋಡಿದ್ವಿ, ತಂತಿ ಬಿದ್ದಂತ ಸಂದರ್ಭದಲ್ಲಿ ಯಾರು ಮೆಟ್ಬಿಟ್ಟು ಸತ್ತೋಗಿದ್ದಾರೆ ವಿದ್ಯಾರ್ಥಿಗಳು. ನೀವ್ ಹೇಳಿದ್ರಲ್ಲ, ಆ ರೂಲ್ಸ್ ರೆಗ್ಯುಲೇಷನ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಾತ್ರ. ಗೌರ್ಮೆಂಟ್ ಸ್ಕೂಲ್ ನೀವ್ ಹೇಳಿದ್ರೆ ಗೊತ್ತೇ ಇಲ್ಲ. ಪ್ರಭಾವಿಗಳ ಮಕ್ಕಳು ಇರ್ತಾರೆ. ಹೇಳಿದ್ದು ನಾನು ಗೌರ್ಮೆಂಟ್ ಸ್ಕೂಲ್ ನನಗೆ ಗೊತ್ತಿಲ್ಲ. ರಾಜಕಾರಣಿಗಳ ಮಕ್ಕಳು ಇರ್ತಾರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ. ಆಮೇಲೆ ಈ ವಿಚಾರ ಯಾಕೆ ಮುಟ್ಟಲ್ಲ ಹೇಳಿ ರಾಜಕಾರಣಿಗಳಿಗೆ? ಇವ್ರು ಎದ್ದು ಬಿದ್ದು ಡೆಲ್ಲಿಯಿಂದ ಬರೀ ವಿಚಾರ ಮುಟ್ತಾ ಇರುತ್ತೆ ಅಷ್ಟೇ ಇವರಿಗೆ. ಮಲ್ಲಿಕಾರ್ಜುನ ಖರ್ಗೆ ಹಿಂಗಂದ್ರು, ಅವ್ರು ಏನೋ ಹಿಂಗ ಹೈಕಮಾಂಡ್ ಏನೋ ಪ್ಲಾನ್ ಮಾಡ್ತಾ ಇದಾರೆ, ಅದು ಇದು ಬರೀ ಇದೆ. ಅವೆಲ್ಲ ಮುಟ್ಟುತ್ತೆ ನಿಮ್ಗೆ. ಕುರ್ಚಿ ಗಟ್ಟಿ ಮಾಡ್ಕೋಬೇಕಲ್ಲ. ಈಗ ಈ ಮಕ್ಕಳದೆಲ್ಲ ಮುಟ್ಟಲ್ವಾ? ಮಕ್ಕಳದ್ ಮುಟ್ಟಲ್ವಾ ಹಾಗಾದ್ರೆ ನಿಮ್ಗೆ? ಈಗ ಯಾರಪ್ಪ ಪರಿಹಾರ ಕೊಡ್ಬೇಕ್ರಿ? 10 ಲಕ್ಷ ಪರಿಹಾರ ಕೊಡ್ರಿ ನೀವು. 10 ಲಕ್ಷ ಪರಿಹಾರ ಕೊಡ್ರಿ. ನನ್ನ ಪ್ರಕಾರ ಕಮ್ಮಿನೇ ಅನ್ಸುತ್ತೆ ಈಗ ಅದು. ಯಾಕಂದ್ರೆ ಅವ್ನು ಚಿಕ್ಕ ಮಗು, ಅವ್ನು ಕಲ್ತಿದ್ರೆ ಏನೋ ಆಗ್ಬೋದು, ಪ್ರಧಾನಮಂತ್ರಿನೂ ಆಗ್ಬೋದು, ಹೌದು, ರಾಷ್ಟ್ರಪತಿನೂ ಆಗ್ತಾರೆ. ಯಾರ್ಯಾರ ಭವಿಷ್ಯ ಹೇಗಿದೆ ಯಾರಿಗೂ ಬೇಡ ಬಿಡಿ. ಒಬ್ಬ ಪೊಲೀಸ್ ಆಗ್ಬೋದಿತ್ತು, ಒಬ್ಬ ಜಿಲ್ಲಾಧಿಕಾರಿ ಆಗ್ಬೋದಿತ್ತು, ತಹಶೀಲ್ದಾರ್ ಆಗ್ಬೋದಿತ್ತು. ಇವ್ರು ಕೂಡ ಪುಟ್ಕೋಸಿ 10 ಲಕ್ಷ ಯಾವ ಲೆಕ್ಕ ರೀ? ಕೊಡ್ರಿ ನಿಮ್ ಯೋಗ್ಯತೆಗೆ. ಕೂಲಿ ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮನ್ನ ಕೊನೆವರೆಗೂ ಸಾಕ್ತಿದ್ನೋ ಏನೋ. ಈಗ ಯಾರು ಸಾಕೋದವ್ರ ಅಪ್ಪ ಅಮ್ಮನ್ನ? ಇರೋನೊಬ್ಬ ಇವತ್ತಿನ ಕಾಲದಲ್ಲಿ 1-2 ಮಕ್ಕಳು ಮಾಡ್ಕೊಂಡಿರ್ತಾರೆ. ಅದು ಒಂದು ಗಂಡು ಒಂದು ಹೆಣ್ಣು. ಈಗ ಅವನು ಹೋದ, ಈಗ ಅವ್ರ ಅಪ್ಪ ಅಮ್ಮಂಗೆ ಯಾರು ದಿಕ್ಕು? ಯಾರೇ ದಿಕ್ಕು? ಮಿಸ್ಟರ್ ಮಧು ಬಂಗಾರಪ್ಪ ಅವರೇ, ಸ್ವಲ್ಪ ಗಮನ ಹರಿಸಿ ಏನಂತ ನೋಡ್ಕೊಳ್ಳಿ.